ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿಯವರ ಮೇಲಿರುವ ಆರೋಪವೆಂದರೆ ಇವರು ಬೇಜವಾಬ್ದಾರರು ಎಂಬುದು. ನೀವು ದೊಡ್ಡ ದೊಡ್ಡ ಆಕ್ಟರ್ಸ್ಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಬ್ರು ಆಕ್ಟ್ರೆಸ್ ಇದ್ರು, ಚಿತ್ರಾಂಗದ. ಅವರು ಕೆಲಸ ಮಾಡ್ತಾ ಮಾಡ್ತಾ ಮಧ್ಯದಲ್ಲೇ ಹೊರಟೋದ್ರು. ಇಲ್ಲ, ಶೂಟಿಂಗ್ ಮುಗಿಸಿದ್ರು ಅವರು, ಆದ್ರೆ ಅರ್ಧ ಸಿನಿಮಾ ಆದ್ಮೇಲೆ ಹೊರಗಡೆ ಹೋಗ್ಬಿಟ್ಟು. ಅಂಥದ್ದೇನ್ ಮಾಡಿದ್ರಿ ನೀವು? ಅರ್ಧ ಶೂಟಿಂಗ್ ಅಲ್ಲಿ ಅವರು ಹೊರಟೋದ್ರಲ್ಲ. ಅವರು ಆಕ್ಚುಲಿ ಬಾಬು ಮುಷಾಯ್ ಬಂದೂಕ್ ಬಾಜ್ ಅಂತ ಸಿನಿಮಾ ಇದೆಯಲ್ಲ, ಅದರಲ್ಲೇ ಇದ್ರು ಅವರು. ಸ್ವಲ್ಪ ನಮ್ಮ ಸಿನಿಮಾ ಡೈರೆಕ್ಟರ್ ಏನಿದಾರಲ್ಲ, ಅವರಿಗೆ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ, ಕಿಸಿಂಗ್ ಜಾಸ್ತಿ ಇರಲಿ ಅಂತ. ಸೊ ಅವ್ರೇನಂದ್ರು ಅಂದರೆ ಜಾಸ್ತಿ ಆಯಿತು, ಇದಕ್ಕಿಂತ ಜಾಸ್ತಿ ನನಗಾಗಲ್ಲ ಅಂತ. ಸೊ ಹೊರಟೋದ್ರು. ನಿಮ್ಮಿಂದಾಗಿ ಇರ್ಬೋದು ಸರ್, ಯಾಕಂದರೆ ಹೀರೋ ನಾನೇ ಅಲ್ವಾ. ನೋಡಿ, ನಾನು ಓದಿದ್ದೆ, ಆಕೆ ಹೇಳಿದ್ರು ಇಂಥ ವ್ಯಕ್ತಿ ಜೊತೆಗೆ ನಾನು ಕಿಸ್ಸಿಂಗ್ ಸೀನನ್ನು ಹೇಗೆ ಮಾಡಲಿ ಅಂತ ಹೇಳಿದ್ರು. ಹೇಳೋಕ್ಕಾಗಲ್ಲ, ಇದು ಬಂದಿರ್ಬೋದು ಅವ್ರ ಮೈಂಡಲ್ಲಿ. ಇದ್ರಲ್ಲಿ ಕ್ಲಬ್ಸ್ ಹೊಡಿಯೋದು ಏನಿದೆ ಅಣ್ಣ. ಸಲ್ಮಾನ್ ಖಾನ್ ಅವರ ಜೊತೆಗೆ ನೀವು ಸಿನಿಮಾ ಮಾಡಿದಾಗ, ಹೌದು ಸರ್, ನಿಮಗೆ ಎರಡೆರಡು ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಆ ಸಿನಿಮಾ ಹೇಗಿತ್ತು ಅಂದರೆ, ನೀವು ಅದರಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಡೈಲಾಗ್ ಹೊಡಿತಾ ಇರ್ತೀರಾ. ನನಗೆ ಚೆನ್ನಾಗಿ ನೆನಪಿದೆ. ಸಲ್ಮಾನ್ ಖಾನ್ ಬುರ್ಕಾ ಹಾಕೊಂಡು ಬರ್ತಿರ್ತಾರೆ, ಆಗ ನೀವು ಹೇಳ್ತೀರಾ ಫಿರ್ ಬೋಲಿ ಬೇಗಂ. ಹೌದು ಸರ್. ಸಿನಿಮಾಗಳಲ್ಲಿ ಶರ್ಟ್ ತೆಗಿತಾ ಇದ್ದಂಥ ಸಲ್ಮಾನ್ ಖಾನ್ಗೆ ನೀವು ಬುರ್ಕಾ ಹಾಕ್ಸಿದ್ರಿ. ಆ್ಯಕ್ಚುಲಿ ಅದು ಸಿನಿಮಾದ ರಿಕ್ವೈರ್ಮೆಂಟ್ ಹಂಗಿತ್ತು, ಅವರು ಬುರ್ಕಾ ಹಾಕ್ಕೊಳ್ಳೇಬೇಕಿತ್ತು. ಬಟ್ ಅದು ಅವರು ಒಂದೊಂದ್ಸಲ ಇರಿಟೇಟ್ ಆಗಿಬಿಡ್ತಿದ್ರು, ತೆಗೆದ್ಬಿಡ್ತಿದ್ರು ಬುರ್ಕಾನ. ಏನು ಬುರ್ಕಾ ಇದೆ. ಇನ್ನೊಂದು ಏನಂದರೆ, ಎಷ್ಟೊಂದು ಪಂಚ್ ಲೈನ್ಸ್ ಏನಿದ್ವಲ್ಲ ಅದರಲ್ಲಿ, ಅವ್ರು ಬರೆದಿದ್ದೆ ಅದು ಪಂಚ್ ಲೈನ್ಸು. ಅವರು ನನಗೆ ಹೇಳಕ್ಕೆ ಹೇಳ್ತಾ ಇದ್ರು, ನೀನು ಹೇಳ್ಬಿಡು ನವಾಜ್ ಭಾಯ್ ಅಂತ. ನಿಮ್ಗೆ ಯಾವುದಾದ್ರೂ ಡೈಲಾಗ್ ನೆನಪಿದೆಯಾ? ಒಂದು ಇದೇ ಡೈಲಾಗ್ ಸರ್, ಈಗ ನೀವು ಹೇಳಿದ್ರಲ್ಲ, ಆ ಡೈಲಾಗ್ ಆ್ಯಕ್ಚುಲಿ ಇರಲಿಲ್ಲ. ಅವರೇ ನನಗೆ ಹೇಳಿದ್ದು, ಈ ಲೈನ್ ಹೇಳ್ಬಿಡು ನೀನು ಅಂತ. ढक अपना ये नकाब वकाब जो है क्या थोड़ा अच्छे से चलो, ಅಲ್ವಾ? हाँ, नज़ाकत के साथ चलो एक्चुअली. ಆ ಥರ ಇತ್ತು ಸರ್. ಮತ್ತೆ ನೀವು ಶಾರುಖ್ ಖಾನ್ ಜೊತೆಗೆ ರೈಸ್ನಲ್ಲಿ ವರ್ಕ್ ಮಾಡಿದ್ರಲ್ಲ, ಏನಾದರೂ ವ್ಯತ್ಯಾಸ ಕಾಣಿಸ್ತಾ? ಶಾರುಖ್ ಖಾನ್ ಅವರು ಥಿಯೇಟರ್ ಆರ್ಟಿಸ್ಟ್ ಆದ್ದರಿಂದ ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂತಂದರೆ, ಪ್ರತಿಯೊಂದು ಸೀನ್ದು ನಾವು 5-5, 6-6 ವರ್ಷನ್ಸ್ ಇಡ್ತಾ ಇದ್ವಿ. ಸೊ ನಾವಿಬ್ರು ಹೆಂಗಿದ್ವಿ ಅಂದರೆ, ಎಷ್ಟು ಇಷ್ಟ ಅಂದರೆ ನಮ್ಗೆ ಆ್ಯಕ್ಟಿಂಗ್ ಅಂತಂದರೆ, ನಾವು 2-3 ಆಪ್ಷನ್ಸ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ರೈಸಲ್ಲಿ ಮಾಡಿ ಇಡ್ತಾ ಇದ್ವಿ ಸೀನ್ಸ್ನ. ನೋಡಿ, ಜನರಲ್ಲಿ ಒಂದು ಇಂಪ್ರೆಷನ್ ಇದೆ, ಸಲ್ಮಾನ್ ಖಾನ್ ಜೊತೆಗೆ ಸಿನಿಮಾ ಮಾಡಿದಾಗ, ಶಾರುಖ್ ಖಾನ್ ಜೊತೆಗೆ ಸಿನಿಮಾ ಮಾಡಿದಾಗ ಬೇರೆ ಆಕ್ಟರ್ನ ಡಾಮಿನೇಟ್ ಮಾಡ್ತಾರೆ ಅಂತ, ಬೇರೆಯವ್ರಿಗೆ ತಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ. ಇಲ್ಲ, ಇದೆಲ್ಲ ಎಲ್ಲಿ ಸ್ಪ್ರೆಡ್ ಆಗುತ್ತೋ ಗೊತ್ತಿಲ್ಲ, ಬಟ್ ನನ್ನ ಜೊತೆ ಅಂತೂ ಹಂಗೆ ನಡೆದೇ ಇಲ್ಲ. ಇನ್ನೂ ಹೇಳಬೇಕು ಅಂದರೆ, ರೈಸ್ ಸಿನಿಮಾದಲ್ಲಿ ಶಾರುಖ್ ಖಾನ್ ಅವರು ಮುಂಚೆನೇ ಹೇಳ್ಬಿಟ್ಟಿದ್ರು ನನಗೆ ಸಿನಿಮಾ ಸ್ಟಾರ್ಟ್ ಆಗುವಾಗ, ನಿನ್ನ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೇಚರಲ್ಲಿ ಇದೆ, ಸೊ ಸಿನಿಮಾ ಮುಗಿಯೋವರೆಗೂ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ ಅಂತ. ಅದನ್ನು ಮಾಡಿದ್ರು ಕೂಡ ಅವರು. ಮತ್ತೆ ಆಮಿರ್ ಖಾನ್ ಅವ್ರ ಜೊತೆ ನಾನು ತಲಾಶ್ ಅನ್ನೋ ಸಿನಿಮಾ ಮಾಡಿದ್ದೆ, ಮತ್ತು ಅವ್ರದ್ದು ಓನ್ ಪ್ರೊಡಕ್ಷನ್ನಲ್ಲಿ ಪೀಪ್ಲಿ ಲೈವ್ ಸಿನಿಮಾ ಮಾಡಿದ್ದೆ. ಅವ್ರ ಸಿನಿಮಾದಲ್ಲಿ ತುಂಬ ಡೀಟೇಲಿಂಗ್ ಇರುತ್ತೆ, ಅಂದರೆ ಅದಕ್ಕೆ ಅವ್ರ ಸಿನಿಮಾಗಳಷ್ಟು ಚೆನ್ನಾಗಿರುತ್ತೆ. ಪ್ರತಿಯೊಂದು ಡೀಟೇಲ್ ಆಗಿ ಮಾಡ್ತಾರೆ ಅವರು. ಮತ್ತೆ ನಾನು ಕೇಳ್ಪಟ್ಟೆ ನಿಮಗೆ ಶ್ರೀದೇವಿ ಅವರು ತುಂಬಾನೇ ಇಷ್ಟ ಆಗ್ತಿದ್ರು, ಅದಕ್ಕೆ ನೀವು ಮಾಮ್ ಸಿನಿಮಾ ಸೈನ್ ಮಾಡಿದ್ರಿ. ಹೌದು, ತುಂಬ ಇಷ್ಟ ನನಗೆ ಅವರಂದರೆ. ಆದರೆ ತುಂಬ ತಡವಾಗಿ ಅವಕಾಶ ಸಿಕ್ತು. ಅವ್ರಿಗೆ ಅಂದರೆ ನನಗೆ ಯಾಕೆ ಇಷ್ಟ ಅಂದರೆ, ಅವರು ಎಲ್ಲ ಥರ ರೋಲ್ ಮಾಡಿಬಿಟ್ಟಿದ್ದಾರೆ ಅವರೊಬ್ಬರೇ. ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಡ್ಯಾನ್ಸಲ್ಲಿನೂ ಎಷ್ಟು ಚೆನ್ನಾಗಿ ಹೆಸರು ಮಾಡಿದ್ರು ಅವರು. ಅಟ್ ದಿ ಸೇಮ್ ಟೈಮ್ ಸದ್ಮಾ ಅನ್ನೋಂಥ ಒಂದು ಸಿನಿಮಾದಲ್ಲಿ ಕೂಡ ಅವರು ಲೈಫ್ ಟೈಮ್ ಮೆಮೊರೇಬಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಅವ್ರ ಪರ್ಫಾರ್ಮೆನ್ಸಲ್ಲಿ ತುಂಬ ಚಿಕ್ಕ ನುಯೆನ್ಸಸ್ ಇರುತ್ತೆ, ಅವು ನನಗೆ ಚೈಲ್ಡ್ಹುಡ್ಡಿಂದ ತುಂಬ ಇಷ್ಟ. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಅವ್ರ ಜೊತೆ ಲೈಫಲ್ಲಿ ಒಂದ್ಸಲ ಆದರೂ ಕೆಲಸ ಮಾಡಬೇಕಂತ. ಪ್ರಾರಂಭದ ದಿನಗಳಲ್ಲಿ ನೀವು ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ, ಸಣ್ಣ ಪುಟ್ಟ ಯಶಸ್ಸು ನಿಮಗೆ ಸಿಗಬೇಕಾದ್ರೆ, ನೀವೊಂದು ಇಂಟರ್ವ್ಯೂ ಕೊಟ್ಟಿದ್ರಿ, ನಾನು ಅದು ನೋಡಿದ್ದೆ. ನೀವು ಹೇಳ್ತೀರಿ, ನನಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ನಾನು ನನ್ನ ಹಳ್ಳಿನಲ್ಲಿ ಒಂದು ಶುಗರ್ ಮಿಲ್ ಹಾಕ್ತಾ ಇದ್ದೆ, ನನಗೆ ಹಣದ ಅವಶ್ಯಕತೆ ಇಲ್ಲ. ದುಡ್ಡು ನಾನು ನನ್ನ ಲೈಫ್ನಲ್ಲಿ ದುಡ್ಡಿಗೆ ಜಾಸ್ತಿ ಇಂಪಾರ್ಟೆಂಟ್ ಪ್ಲೇಸ್ ಕೊಟ್ಟಿಲ್ಲ. ಅಂದರೆ ದುಡ್ಡು ಇದ್ರೇ ಜೀವನ ಅಂತ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ದುಡ್ಡೇ ನಮ್ಮಿಂದ ಬರಬೇಕು ಅನ್ನೋ ಥರ, ಆ ಥರ. ಆದರೆ ನೀವು ಈಗ ಹೇಳ್ತೀರಾ, ನಾನು ಫಿಲ್ಮ್ ಇಂಡಸ್ಟ್ರಿಯ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಂತ. ನಾನು ಅಂದರೆ ಐ ಆಮ್ ಒನ್ ಆಫ್ ದ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಇನ್ ಆ್ಯಕ್ಟಿಂಗ್ ಈಸ್ ಕನ್ಸರ್ನ್ಡ್. ಸೊ ನಾನು ಹೇಳೋದು ಬೇಕೇ ಆಗಲಿಲ್ಲ. ಅಂದರೆ ಥ್ಯಾಂಕ್ಸ್ ಟು ಇಂಡಸ್ಟ್ರಿ, ಅವರೇ ಅರ್ಥ ಮಾಡ್ಕೊಂಡು ಅವರೇ ಕೊಡ್ತಾ ಇದ್ದಾರೆ. ನಾನು ಹೇಳಬೇಕಾಗಲಿಲ್ಲ ಅದನ್ನು ಮುಂಚೆಯಿಂದನು. ಮತ್ತೆ ಸ್ವಲ್ಪ ಆರೋಗ್ಯನ್ಸ್ ಕೂಡ ಬಂದಿದೆ. ಈಗಲಾ? ಆರೋಗ್ಯನ್ಸ್ ಯಾವತ್ತೂ ಇಲ್ಲ ಸರ್ ನಂದು. ನೋಡಿ, ನಾನು ನಿಮ್ಮ ಒಂದು ಇಂಟರ್ವ್ಯೂ ನೋಡಿದ್ದೆ, ಅದರಲ್ಲಿ ನೀವು ಹೇಳ್ತೀರಿ, ಒಂದು ವೇಳೆ ನಾನೇನಾದರೂ ಹಾಲಿವುಡ್ಗೆ ಹೋದ್ರೆ ಅಲ್ಲಿರೋ ಸ್ಟಾರ್ಗಳಿಗೆಲ್ಲ ಬ್ಯಾಂಡ್ ಬಾರಿಸ್ತೀನಿ ಅಂತ.
ಐ ಥಿಂಕ್ ನಾನು ಅದನ್ನು ಯಾಕೆ ಅಂದಿದ್ದೀನಿ ಅಂತಂದರೆ, ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ನಂಬಿಕೆ ಏನಿದೆ ಅಂದರೆ, ಒಂದು ಹಾಲಿವುಡ್ ಸಿನಿಮಾ ಮಾಡಿ ಬಂದುಬಿಟ್ರೆ ಒಂದು ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ. ನೀವು ದೊಡ್ಡ ಒಂಥರ ಆಗ್ಬಿಡುತ್ತೆ. ಅದು ನಮ್ದು ಏನು ಅಂತ ಅಂದರೆ, ನಾವು ಯಾವಾಗಲೂ ನಮ್ಮ ದೇಶನ ನಮ್ಮ ಭಾಷೆನ ಇನ್ಫೀರಿಯರ್ ಆಗಿ ನೋಡ್ತೀವಿ. ಅಂದರೆ ಒಂದು ಹಾಲಿವುಡ್ ಮೂವಿ ನೋಡಿಬಿಟ್ರೆ, ನಾವು ಒಂದು ಪವರ್ಫುಲ್ ಕಂಟ್ರಿಯಿಂದ ಯಾವುದಾದ್ರೂ ಪ್ರಾಜೆಕ್ಟ್ ನೋಡಿಬಿಟ್ರೆ ನಾವು ನಮ್ಮ ದೇಶನ ವೀಕ್ ಅಂದ್ಕೊಂಡ್ಬಿಡ್ತೀವಿ. ಅಂದರೆ ನಮ್ಮ ಫಿಲ್ಮ್ಗಳು ಅಷ್ಟೊಂದು ಇದಿಲ್ಲ ಅಂತ. ಆದರೆ ಈಗ ಈ ಟೈಮ್ನಲ್ಲಿ ನಮ್ಮ ಸಿನಿಮಾಗಳು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ದ ಹೋಲ್ ವರ್ಲ್ಡೇ ನೋಡೋ ಥರ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೀವಿ ನಾವು. ಲಕ್ಕಿಲಿ ಕಂಟೆಂಟ್ ಕೂಡ ಬಂದ್ಬಿಟ್ಟಿದೆ ಇವಾಗ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಅನಿಸುತ್ತೆ ಎಲ್ಲ ಆ್ಯಕ್ಟ್ರು ನಾನು ಒಂದು ಹಾಲಿವುಡ್ ಸಿನಿಮಾ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅದು ನನಗೆ ಗೊತ್ತಾಗ್ತಿಲ್ಲ ಈ ಕಾಂಪ್ಲೆಕ್ಸ್ ಯಾಕಾದರೂ ಇದೆಯೋ ಅಂತ. ಅಂದರೆ ಆ್ಯಕ್ಚುಲಿ ನಮ್ಮ ಒಳ್ಳೆ ಸಿನಿಮಾಗಳೆಲ್ಲ ಬರ್ತಾ ಇದ್ದಾವೆ. ಇದು ತುಂಬ ಒಳ್ಳೆ ವಿಚಾರ. ಇದು ತುಂಬ ಒಳ್ಳೆ ವಿಚಾರ. ಸರ್, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಕಿಕ್ ಮೂವಿಯಲ್ಲಿ ಹೇಗೆ ನಕ್ಕಿದ್ರು ಆ ಥರ ನಕ್ ತೋರಿಸಿದ್ರಲ್ಲ ಸರ್. ಅದು ಆ್ಯಕ್ಚುಲಿ ಡೈಲಾಗ್ ಜೊತೆ ಇತ್ತು, ಅದರಿಂದ ನಾನು ಡೈಲಾಗ್ನ ಜೊತೆಲೇ ಹೇಳ್ಬಿಡ್ತೀನಿ. ಅದೇನಂದರೆ, पैदा तो मैं भी शरीफ हुआ था, पर शराफत से अपनी कभी नहीं बनी. ज़रा हम भी तो देखें कि हमसे बड़ा शैतान कौन पैदा हो गया.